ಇವತ್ತಿನ ವಿಡಿಯೋದಲ್ಲಿ ನಾನು ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪೊಟ್ಯಾಟೊ ವೆಜ್ಜಸ್ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ. ಫಸ್ಟು ಪೊಟ್ಯಾಟೊನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ವೆಜ್ಜಸ್ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ನೋಡಿ, ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ವೆಜ್ಜಸ್ ಶೇಪಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಒಂದು ಸಲ ಮಾಡಿದ್ರೆ ಸಾಕು, ತಿನ್ನೋದಂತೂ ನಿಲ್ಲಿಸೋದೇ ಇಲ್ಲ. ನಾನ್ ಸ್ಟಾಪಾಗಿ ಕೇಳ್ತಾನೆ ಇರ್ತಾರೆ ಇನ್ನೊಂದು ಸ್ವಲ್ಪ ಅಂತ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೀತಿ ವೆಜ್ಜಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಒಂದು 50 to 60% ಇದನ್ನು ನೀರಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರಿಗೆ ಉಪ್ಪು ಹಾಕಿಬಿಟ್ಟು ವೆಜ್ಜಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಕೂಡ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 minutes ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಡೈಲಿ ಮನೆಯಲ್ಲಿ ಸಂಜೆ ಆದ ತಕ್ಷಣ ಏನಾದರೂ ತಿನ್ನೋ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ಕೇಳ್ತಾನೆ ಇರ್ತಾರೆ. ಡೈಲಿ ಹೊರಗಡೆ ಫುಡ್ಡನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಈ ಥರ ಸ್ಪೆಷಲ್ಲಾಗಿ ರೆಡಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ರೆಡಿ ಮಾಡೋದಕ್ಕೆ ತುಂಬ ಟೈಮ್ ಬೇಕು ಅಂತ ಇಲ್ಲ, ಏನೂ ಇಲ್ಲ, ತುಂಬ ಬೇಗನೆ ಆಗುತ್ತೆ. ಕೇವಲ 10 ನಿಮಿಷದಲ್ಲಿ ನೀವು ದಿಢೀರಂತ ರೆಡಿ ಮಾಡಿ ಕೊಡ್ಬೋದು. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ, ಟೇಸ್ಟ್ ಹೇಗಿತ್ತು ಅಂತ ಹೇಳಿ, ಓಕೆನಾ. ನೋಡಿ, ಇವಾಗ ಪೊಟ್ಯಾಟೊ ಎಲ್ಲ ಸ್ವಲ್ಪ ಒಂದು 60% ಬೆಂದಾಗಿದೆ. ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ಹೋಗಬೇಕದು. ನೆಕ್ಸ್ಟು ಒಂದು ಬೌಲ್ಗೆ ನಾವಿಲ್ಲಿ ಅದಕ್ಕೆ ಬೇಕಾಗಿರೋ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. 3 ಸ್ಪೂನ್ನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ಹಾಗೆಯೇ 2 ಟೀ ಸ್ಪೂನು ಮೈದಾ. ನೆಕ್ಸ್ಟು 1 ಟೀ ಸ್ಪೂನ್ನಷ್ಟು ಆರಿಗ್ಯಾನೋ ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೋಬೋದು, ಮತ್ತು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ತಿಕ್ಕಾಗಿ ಇದನ್ನು ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ತುಂಬ ನೋಡಿಕೊಂಡು ನೀರು ಹಾಕಬೇಕು, ಇದು ಬೇಗ ತೆಳ್ಳಗಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಏನು ಒಂದು ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪೊಟ್ಯಾಟೊ ಬೇಯಿಸಿರೋದಿದೆಯಲ್ಲ ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಂದು 5 minutes ಬಿಡೋಣ. ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಥರ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ನೀವು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದೆಲ್ಲ. ಹೀಗಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಯಾಕಂದರೆ ಡೀಪ್ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ತೊಂದರೆ ಇಲ್ಲ. ಯಾಕಂದರೆ ಕಾರ್ನ್ಫ್ಲೋರ್ ಆಗಿರ್ತೀವಲ್ಲ, ಸೊ ಏನೂ ಆಗೋದಿಲ್ಲ. ಬಟ್ ಏನಿಲ್ಲ, ಲಿಕ್ವಿಡ್ ಜಾಸ್ತಿ ಆದಷ್ಟು ಮತ್ತೆ ಮಿಕ್ಕುತ್ತೆ ಅಲ್ವಾ. ಪೊಟ್ಯಾಟೊ ಎಲ್ಲ ಹಾಕಾದ್ಮೇಲೆ ಇನ್ನೂ ಉಳಿದಿರುತ್ತೆ. ನಂದು ಕೂಡ ಇದು ಪೊಟ್ಯಾಟೊ ಎಲ್ಲ ಹಾಕಿ ಆದಮೇಲೆ ಅದು ಲಿಕ್ವಿಡ್ ಥರದ್ದು ಹಾಗೇ ಉಳಿದಿತ್ತು. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮನೇಲಿ ಸ್ವೀಟ್ ಕಾರ್ನ್ ಎಲ್ಲ ಇತ್ತು. ಸೊ ಹಾಗಾಗಿ ಸ್ವೀಟ್ ಕಾರ್ನ ಸ್ವಲ್ಪ ಬೇಯಿಸ್ಬಿಟ್ಟು ನೀರಲ್ಲಿ ಇದೇ ಥರ ಪೊಟ್ಯಾಟೊ ಹೇಗೆ ಹಾಫ್ ಬಾಯ್ಲ್ ಮಾಡಿಕೊಂಡು ಅದೇ ಥರ ಕಾರ್ನ್ ಕೂಡ ಹಾಫ್ ಬಾಯ್ಲ್ ಮಾಡಿ ಇದಕ್ಕೆ ಹಾಕಿ ಅದನ್ನು ಡೀಪ್ ಫ್ರೈ ಮಾಡಿ ಕ್ರಿಸ್ಪಿ ಕಾರ್ನ್ ಥರ ಮಾಡಿದೆ. ಅದು ಕೂಡ ಟೇಸ್ಟ್ ಸಕ್ಕತ್ತಾಗಿತ್ತು. ಉಳಿದ್ರೆ ಇನ್ನೂ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈ ಥರ ಡಬಲ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ನೋಡಿ, ಪೊಟ್ಯಾಟೊನೆಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫುಲ್ಲು ಕಾದಿರೋ ಎಣ್ಣೆಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದು 5 to 8 ನಿಮಿಷ ಅಂತೂ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಪೊಟ್ಯಾಟೊ ಚೆನ್ನಾಗಿ ಎಲ್ಲ ಡೀಪ್ ಫ್ರೈ ಆಗಬೇಕಲ್ವ ಒಳಗಡೆಯಿಂದನೂ. ಸೊ ಹಾಗಾಗಿ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಮೆತ್ತಗೆ ಅನಿಸುತ್ತೆ ಒಳಗಡೆ ವೆಜ್ಜಸ್ ಆಗಿರೋದ್ರಿಂದ. ಸಖತ್ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಪೊಟ್ಯಾಟೋನ ಇಷ್ಟಪಡದೇ ಇರೋರೇ ಯಾರಿಲ್ಲ ಅಲ್ವಾ. ಸೊ ನನ್ನ ಮಗಳಿಗಂತೂ ಸಖತ್ ಇಷ್ಟ. ಎಣ್ಣೆಲಿ ಕರ್ದಿರೋದು ಹೊರ್ಗಡೆದು ಕೊಡೋದಕ್ಕಿಂತ ಮನೇಲಿ ಈ ಥರ ಮಾಡಿ ಕೊಡೋದು ಒಳ್ಳೆಯದೇ, ಏನು ತೊಂದರೆ ಇಲ್ಲ, ಮಾಡ್ಬೋದು ಆರಾಮ್ಸೆ. ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೇ. ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲ ಮಾಡಿದ್ರೆ ಸಾಕಾಗೋದೇ ಇಲ್ಲ. ಒಂದು ಅರ್ಧ kg ಪೊಟ್ಯಾಟೊ ಅಂತೂ ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡಿ, ಪೊಟ್ಯಾಟೊ ವೆಜ್ಜಸ್ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ. ವಿಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.